ನಮ್ಮನ್ನು ಅತ್ಯಂತ ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರಿಗೆ ನಿನ್ನ ಘನವುಳ್ಳ ನಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನೀವೇ ನಮ್ಮ ಒಟ್ಟಿಗಿದ್ದು ನಿಮ್ಮ ಕೃಪೆಯಿಂದ ತುಂಬಿಸಿರಿ. ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿ ಅವುಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಧ್ಯಾನ ಮಾಡಿಕೊಂಡು ನೀಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ನಿಮ್ಮ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾಗಿ, ಆಮೆನ್. ಈ ದಿನದಲ್ಲಿ ಕೀರ್ತನೆಗಳು 133ನೇ ಅಧ್ಯಾಯ 1-3 ವಚನದವರೆಗೆ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಈ ಒಂದು ಕೀರ್ತನೆಗೆ ಮುಖ್ಯ ತೆಲವರ ಐಕ್ಯಮತ್ಯವು ಶ್ರೇಷ್ಠವಾದದ್ದು. ಐಕ್ಯಮತ್ಯವು ಶ್ರೇಷ್ಠವಾದದ್ದು. ಐಕ್ಯಮತ್ಯವು ಎಂಬುದಾಗಿ ನಾವು ನೋಡುವಾಗ ಅದು ಅನ್ಯೋನ್ಯತೆಯ ಜೀವಿತವು. ಅನ್ಯೋನ್ಯತೆಯು ಬಹಳ ಮುಖ್ಯವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಕೀರ್ತನೆಗಳು 133ನೇ ಅಧ್ಯಾಯ 1ನೇ ವಚನದಲ್ಲಿ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ಸಹೋದರರು ಎಂಬುದಾಗಿ ನೋಡುವಾಗ ನಮ್ಮ ಒಡ ಹುಟ್ಟಿದವರು ಮಾತ್ರವಲ್ಲದೆ ನಮ್ಮ ಸಭೆಯಲ್ಲಿ, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ, ನಮ್ಮೊಟ್ಟಿಗೆ ಇರುವಂತ ಎಲ್ಲರನ್ನು ಸಹ ನಾವು ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ಸಹೋದರ ಎಂಬುದಾಗಿ ನಾವು ಹೇಳ್ತೇವೆ. ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಹಾಗಾಗಿ ನಮ್ಮ ಒಂದು ಜೀವಿತದಲ್ಲಿ, ನಮ್ಮ ಒಂದು ಸಭೆಗಳಲ್ಲಿ, ನಮ್ಮ ಒಂದು ಕುಟುಂಬದಲ್ಲಿ, ನಮ್ಮ ಒಂದು ಸಹೋದರರೊಟ್ಟಿಗೆ ನಾವು ಒಂದಾಗಿದ್ದೇವಾ, ಐಕ್ಯವಾಗಿ ಇದ್ದೇವೆ ಎಂಬುದಾಗಿ ಈ ದಿನದಲ್ಲಿ ನಾವು ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಯೋಸೇಫನ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ತನ್ನ ಸಹೋದರರು ಯೋಸೇಫನಿಗೆ ಏನೇನೆಲ್ಲ ಮಾಡಿದರು, ಏನೇನೆಲ್ಲ ಯೋಸೇಫನ ಒಂದು ಜೀವಿತದಲ್ಲಿ ತನ್ನ ಸಹೋದರರು ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು. ಯೋಸೇಫನಿಗೆ ಅನೇಕ ರೀತಿಯ ಕಷ್ಟಗಳನ್ನು ಯೋಸೇಫನಿಗೆ ತನ್ನ ಸಹೋದರರು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಬಾವಿಯಲ್ಲಿ ಹಾಕಿದ್ರು, ಹೊಟ್ಟೆ ಕಿಚ್ಚುಪಟ್ಟರು, ಮತ್ತೆ ಐಗುಪ್ತ ದೇಶಕ್ಕೆ ಮಾರ್ತಾರೆ. ಅವರು ದೇವರ ಒಂದು ಪ್ರೀತಿಯನ್ನು ಯೋಸೇಫನಿಗೆ ತೋರಿಸಲಿಲ್ಲ, ಸಹೋದರರ ಮೇಲೆ ಪ್ರೀತಿಯನ್ನು ತೋರಿಸಲಿಲ್ಲ, ಸಹೋದರರ ಅನ್ಯೋನ್ಯತೆಯನ್ನು ಅಲ್ಲಿ ತೋರಿಸಲಿಲ್ಲ. ಆದ್ರೆ ಯೋಸೇಫನು ಅಣ್ಣಂದಿರು ಮಾಡಿದ ರೀತಿಯಲ್ಲಿ ಮಾಡಲಿಲ್ಲ. ಐಗುಪ್ತ ದೇಶಕ್ಕೆ ಹೋದ ಮೇಲೆ ಅಲ್ಲಿ ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸ್ತಾನೆ, ಜೈಲಿನಲ್ಲಿ ಇರ್ತಾನೆ. ಅನೇಕ ಕಷ್ಟಗಳು, ನಷ್ಟಗಳು ಅನುಭವಿಸಿದ ನಂತರ ಐಗುಪ್ತ ದೇಶಕ್ಕೆ ದೊಡ್ಡ ಅಧಿಕಾರಿಯಾಗಿ ಮಾರ್ಪಡ್ತಾನೆ. ಮಾರ್ಪಟ್ಟ ನಂತರ ಆ ಅಣ್ಣ ತಮ್ಮಂದಿರು ಐಗುಪ್ತ ದೇಶಕ್ಕೆ ಬರ್ತಾರೆ. ಬಂದ ನಂತರ ಯೋಸೇಫನು ಆ ಅಣ್ಣ ತಮ್ಮಂದಿರು ಮಾಡಿದಂತ ಎಲ್ಲಾ ಒಂದು ಕಾರ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯೋಸೇಫನು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಅವರಿಗೆ ಆಹಾರ ಧಾನ್ಯವನ್ನು ಕೊಡದೆ ಹಂಗೆ ಕಳಿಸ್ಬೋದಾಗಿತ್ತು, ಇಲ್ಲ ಬೇರೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಯೋಸೇಫನು ಆ ರೀತಿಯಾಗಿ ಮಾಡಲಿಲ್ಲ. ದೇವರ ಒಂದು ಪ್ರೀತಿಯನ್ನು ತೋರಿಸಿದನು. ಸಹೋದರರನ್ನು ನೋಡಿದ ಕೂಡಲೇ ದೇವರ ಪ್ರೀತಿಯು ಯೋಸೇಫನಲ್ಲಿ ಬಂತು. ಅಣ್ಣ ತಮ್ಮಂದರಿಗೆ ಆಹಾರ ಧಾನ್ಯವನ್ನು ಕೊಡ್ತಾನೆ, ಹಾಗೂ ಅತಿಥಿ ಸತ್ಕಾರವನ್ನು ಮಾಡ್ತಾನೆ. ದೇವರ ಒಂದು ಪ್ರೀತಿಯನ್ನು ಯೋಸೇಫನು ಅಲ್ಲಿ ತೋರಿಸಿದನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ನಮ್ಮ ಒಂದು ಜೀವಿತದಲ್ಲಿ ಕೂಡ ನಾವು ದೇವರ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದೇವಾ, ಅಥವಾ ದೇವರ ಪ್ರೀತಿಯನ್ನು ತೋರಿಸದೆ ನಾವು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವುದಾಗಿರ್ಬೋದು, ಇನ್ನೊಬ್ಬರ ಏನಾದ್ರೂ ಸ್ವಲ್ಪ ಮುಂದುವರಿತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಬಂದ್ರೆ ಅವ್ರನ್ನ ಕೆಡುವುದು, ಅಥವಾ ಬೇರೆ ಯಾವುದೋ ಒಂದು ಆಲೋಚನೆ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಮತ್ತೇನು ಬರುತ್ತೆ 5ನೇದು 23 ಮತ್ತು 24ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಆದ ಕಾರಣ ನೀವು ನಿಮ್ಮ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನು ವಿರೋಧವಿದೆ ಎಂಬುದು ನಿನ್ನ ಆಲೋಚನೆಗೆ ಬಂದರೆ
ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರರ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ದೇವರಿಗೆ ಕೊಡು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಹಾಗಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಪ್ರಾರ್ಥನೆ ಮಾಡುವ ಮೊದಲು, ದೇವರನ್ನು ಆರಾಧಿಸುವ ಮೊದಲು, ನಮ್ಮ ಕಾಣಿಕೆಯನ್ನು ದೇವರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವ ಮೊದಲು ನಾವು ಆಲೋಚನೆ ಮಾಡಬೇಕು. ನಾನು ನನ್ನ ಸಹೋದರನೊಟ್ಟಿಗೆ ಒಂದಾಗಿದ್ದೇನಾ? ನಾನು ನನ್ನ ಸಹೋದರ ನನ್ನ ಮೇಲೆ ಏನಾದರೂ ತಪ್ಪು ಮಾಡಿದ್ದೆ ಇದೆಯಾ ಎಂಬುದಾಗಿ ನಾವು ಆಲೋಚನೆ ಮಾಡಿ ಅನಂತರ ನಾವು ದೇವಾಲಯಕ್ಕೆ ಹೋಗಿ ದೇವರಿಗೆ ಕಾಣಿಕೆಯನ್ನು ಕೊಡಬೇಕು. ನಮ್ಮ ಸಹೋದರನ ಮೇಲೆ ಏನಾದರೂ ತಪ್ಪು ಮಾಡಿದ್ದು ಏನಾದರೂ ಇದ್ದರೆ ಅವುಗಳನ್ನು ಹೋಗಿ ಸಹೋದರನ ಹತ್ರ ಕ್ಷಮಾಪಣೆಯನ್ನು ಕೇಳಿ ಅವುಗಳೆಲ್ಲವನ್ನು ಪರಿಹರಿಸಿಕೊಂಡು ಅನಂತರ ದೇವರ ಒಂದು ಆಲಯಕ್ಕೆ ಹೋಗಿ ನಾವು ಕಾಣಿಕೆಯನ್ನು ಕೊಡಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಹಾಗಾಗಿ ನಾವು ನಮ್ಮ ಒಂದು ಜೀವಿತದಲ್ಲಿ, ನಮ್ಮ ಒಂದು ಹೃದಯದಲ್ಲಿ ನಾವು ಏನೋ ಒಂದು ಕೆಟ್ಟ ಆಲೋಚನೆಗಳನ್ನು ಅಥವಾ ಬೇರೆಯವರ ಮೇಲೆ ಹೊಟ್ಟೆ ಪಟ್ಟಿರ್ಬೋದಾಗಿರ್ಬೋದು, ಬೇರೆಯವರನ್ನ ಹಂಗಾಗ್ಬೇಕು ಹಿಂಗಾಗ್ಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದೇನಾದ್ರೂ ಇಟ್ಟುಕೊಂಡು ನಾವು ದೇವರನ್ನು ಪ್ರಾರ್ಥಿಸುವಾಗ, ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಸ್ವರವನ್ನು ಕೇಳ್ತಾರ? ಇಲ್ಲ, ದೇವರು ನಮ್ಮ ಸ್ವರವನ್ನು ಕೇಳುವುದಿಲ್ಲ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವ ಮೊದಲೇ, ನಾವು ದೇವರಿಗೆ ಕಾಣಿಕೆಯನ್ನು ಕೊಡುವ ಮೊದಲೇ ನಾನು ಸಹೋದರನೊಟ್ಟಿಗೆ ಅನ್ಯೋನ್ಯತವಾಗಿದ್ದೇನಾ? ದೇವರ ವಾಕ್ಯವು ಹೇಳಿದ ರೀತಿಯಲ್ಲಿ ನಾನು ನಡೀತಾ ಇದ್ದೇನೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಇದು ಪ್ರಾಮುಖ್ಯವಾದದ್ದು. ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಾಗಿರ್ಬೋದು, ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಾನು ನನ್ನ ಸಹೋದರನೊಟ್ಟಿಗೆ ಇದ್ದೇನೆ. ನಮ್ಮ ಸಭೆಯಲ್ಲಿ ಎಲ್ಲ ವ್ಯಕ್ತಿಗಳ ಜೋಡಿ ನಾನು ಒಂದಾಗಿದ್ದೇನೆ, ಐಕ್ಯಮತ್ಯವಾಗಿ ನಾನು ಜೀವಿಸ್ತಾ ಇದ್ದೇನಾ ಎಂಬುದಾಗಿ ಪ್ರತಿನಿತ್ಯವೂ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಮುಂದಿನ ಒಂದು ವಚನದಲ್ಲಿ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಯ ಕೊರಳ ಪಟ್ಟೆಯವರೆಗೂ ಹರಿದು ಹೋಗುವ ಶ್ರೇಷ್ಠ ತೈಲದಂತಿದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಶ್ರೇಷ್ಠ ಒಂದು ತೈಲಕ್ಕೆ ಸಹೋದರರ ಅನ್ಯೋನ್ಯತೆಯನ್ನು ದೇವರು ಹೋಲಿಸ್ತಾ ಇದ್ದಾರೆ. ಎಷ್ಟು ಒಂದು ಶ್ರೇಷ್ಠವಾದದ್ದು ನೋಡ್ರಿ, ಇದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಅಲ್ಲಿ ಶ್ರೇಷ್ಠ ತೈಲಕ್ಕೆ ದೇವರು ಸಹೋದರರ ಅನ್ಯೋನ್ಯತೆಯನ್ನು ಹೋಲಿಸ್ತಾ ಇದ್ದಾರೆ. ಅದು ಅಭಿಷೇಕಿಸಲ್ಪಡುವಂತ ತೈಲ, ಅಭಿಷೇಕಿಸಲು ಉಪಯೋಗಿಸುವಂತ ಶ್ರೇಷ್ಠವಾದ ತೈಲಕ್ಕೆ ದೇವರು ಸಹೋದರರ ಅನ್ಯೋನ್ಯತೆಯನ್ನು ಹೋಲಿಸ್ತಾ ಇದ್ದಾರೆ. ಮೋಶೆಯ ಒಂದು ಜೀವಿತದಲ್ಲೂ ಸಹ ನಾವು ನೋಡ್ತೇವೆ. ತನ್ನ ಸಹೋದರಿಯಾದ ಮಿರ್ಯಾಮಳು ಸಹ ಮೋಶೆಯ ಮೇಲೆ ಗುಣಗಾಡುವುದನ್ನು, ಮೋಶೆಗೆ ವಿರುದ್ಧವಾಗಿ ನಡೆದುಕೊಳ್ಳುವುದನ್ನು ಸಹ ನಾವು ನೋಡ್ತೇವೆ. ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತಾಡಿದಂತ ಮೋಶೆಯ ಮೇಲೆ ಗುಣಗಾಡುವಂತ ಒಂದು ಸಂದರ್ಭಗಳು ಸಹ ನಾವು ನೋಡ್ತೇವೆ. ಅಲ್ಲಿ ಸಹೋದರರೊಟ್ಟಿಗೆ ಒಂದಾಗಿ ಇರದ ಕಾರಣ ಮಿರ್ಯಾಮಳಿಗೆ ದೇವರ ಒಂದು ಶಾಪವು ಬರುತ್ತೆ. ಹಾಗಾಗಿ ನಮ್ಮ ಈ ಒಂದು ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ, ಸಹೋದರನೊಟ್ಟಿಗೆ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಶ್ರೇಷ್ಠ ಒಂದು ತೈಲಕ್ಕೆ ಅನ್ಯೋನ್ಯತೆಯನ್ನು ದೇವರು ಹೋಲಿಸ್ತಾ ಇದ್ದಾರೆ. ಅಭಿಷೇಕಿಸಲ್ಪಡುವಂತ ಒಂದು ತೈಲಕ್ಕೆ ಅನ್ಯೋನ್ಯತೆಯನ್ನು ಹೋಲಿಸ್ತಾ ಇದ್ದಾರೆ. ನೋಡ್ರಿ, ನಾವು ದೇವರಲ್ಲಿ ಸಹೋದರನನ್ನು ಅನ್ಯೋನ್ಯತೆಯಾಗಿ ಇರುವಾಗ ಸೈತಾನನ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವುದಿಲ್ಲ. ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ದೇವರಲ್ಲಿ ನಾವು ನಮ್ಮ ಸಹೋದರರನ್ನು ಒಂದಾಗಿ ಐಕ್ಯವಾಗಿ ನಾವು ಇರುವಾಗ ಅಲ್ಲಿ ಸೈತಾನನ ಒಂದು ಕಾರ್ಯಗಳು ಆಗುವುದಿಲ್ಲ. ಸೈತಾನಿಗೆ ಮಹಿಮೆ ಪಡಿಸುವಂತ ಕಾರ್ಯಗಳು ಅಲ್ಲ ಆಗುವುದಿಲ್ಲ. ಹಾಗಾಗಿ ಈ ಒಂದು ವಾಕ್ಯದಲ್ಲಿ ಅದು ಆ ಒಂದು ಶ್ರೇಷ್ಠತೆಯನ್ನು, ಅನ್ಯೋನ್ಯತೆಯ ಒಂದು ಮುಖ್ಯ ಅಂಶವನ್ನು ದೇವರು ನಮಗೆ ಬೋಧಿಸ್ತಾ ಇದ್ದಾರೆ.
ನಮ್ಮ ಒಂದು ಜೀವಿತದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ, ನಾವು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಾನು ದೇವರ ವಾಕ್ಯದಂತೆ ಇಲ್ಲಿ ತೋರಿದ ರೀತಿಯಲ್ಲಿ ಸಹೋದರರೊಟ್ಟಿಗೆ ಒಂದಾಗಿ ಇರುವುದು ಎಷ್ಟೋ ಒಳ್ಳೆಯದು ಎಂಬುದಾಗಿ ಹೇಳಿದ ರೀತಿಯಲ್ಲಿ ನಾವು ನಡೆದುಕೊಳ್ತಾ ಇದ್ದೀವ, ಅಥವಾ ಯೇಸಪ್ಪನ ಸಹೋದರರು ಮಾಡಿದ ರೀತಿಯಲ್ಲಿ ನಾವು ಮಾಡುತ್ತಾ ಇದ್ದೀವ ಎಂಬುದಾಗಿ ಪ್ರಾಮುಖ್ಯವಾಗಿ ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಮುಂದೆ ನಾವು ನೋಡೋಣ. ಯರ್ಮೋನ್ ಪಟ್ಟಣದಿಂದ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನ ಉಪಾದಿಯಲ್ಲಿ ಇದೆ. ನೋಡ್ರಿ, ಮಂಜು ಎಂಬುದಾಗಿ ನಾವು ನೋಡುವಾಗ ಅದು ಪರಿಶುದ್ಧತೆಗೆ ಹೋಲಿಕೆ ಆಗಿದೆ. ಅದು ಮಂಜು ಎಂಬುದಾಗಿ ನೋಡುವಾಗ ಅದು ಯಾವ ಬಣ್ಣದಲ್ಲಿ ಇರುತ್ತೆ? ವೈಟ್ ಎಂಬುದಾಗಿ ನಾವು ನೋಡುವಾಗ ನಮ್ಮ ಕ್ರೈಸ್ತಿಯ ಒಂದು ಜೀವಿತದಲ್ಲಿ ವೈಟ್ ಅನ್ನು ಪರಿಶುದ್ಧತೆಗೆ ಹೋಲಿಸ್ತೇವೆ. ಹಂಗಾಗಿ ನಾವು ಸಹೋದರರೊಟ್ಟಿಗೆ ಒಂದಾಗಿ ಇರುವಾಗ ನಮ್ಮ ಒಂದು ಯಾವುದಾದ್ರೂ ಕೆಟ್ಟ ಒಂದು ಕಾರ್ಯಗಳು ಇರುವಾಗ ಅವುಗಳನ್ನು ತೆಗೆದು ಹಾಕಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಪರಿಶುದ್ಧಗೊಳಿಸುವಂತರಾಗಿದ್ದಾರೆ. ಪರಿಶುದ್ಧತೆಯಲ್ಲಿ ನಮ್ಮನ್ನು ದೇವರು ನಡೆಸುವಂತರಾಗಿದ್ದಾರೆ. ಪರಿಶುದ್ಧತೆಯಲ್ಲಿ ನಮ್ಮನ್ನು ದೇವರು ನಡೆಸುವಂತರಾಗಿದ್ದಾರೆ. ನಮ್ಮ ಒಂದು ಆಲೋಚನೆಯಲ್ಲಿ ನಾವು ಏನು ಇಟ್ಟುಕೊಂಡು ನಾವು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಸ್ವರವನ್ನು ಕೇಳುವುದಿಲ್ಲ. ಒಂದು ವಚನದಲ್ಲಿ ನಾವು ನೋಡ್ತೇವೆ, ದೇವರ ನಮ್ಮ ಒಂದು ಪ್ರಾರ್ಥನೆ ದೇವರಿಗೆ ಕೇಳೋದಕ್ಕೆ ಒಂದು ಅಡ್ಡಗೋಡೆಯಾಗಿ ನಿಂತಿದೆ. ಅದೇನೆಂಬುದು ಆ ಪಾಪಗಳು ಆತನ ಒಂದು ಮುಖಕ್ಕೆ ದೊಡ್ಡ ಅಡ್ಡಗೋಡೆಯಾಗಿ ನಿಂತಿವೆ. ಅವೇ ಆ ಒಂದು ಗೋಡೆ ಯಾವುದೆಂಬುದಾಗಿ ನಾವು ನೋಡುವಾಗ ಅದೇ ನಮ್ಮ ಸಹೋದರರೊಟ್ಟಿಗೆ ನಾವು ಒಂದಾಗಿರ್ಲಾರ್ದೆ ನಾವು ದೊಡ್ಡ ಒಂದು ಗೋಡೆಯಾಗಿ ಕಟ್ಟಿದ್ದೇವೆ. ನಮ್ಮ ಸಭೆಯಲ್ಲಿ ಎಲ್ಲರೊಟ್ಟಿಗೆ ಒಂದಾಗಿರಬೇಕು. ನಮ್ಮ ಸಭೆಯಲ್ಲಿ ನಾವು ದೇವರ ವಾಕ್ಯಗಳನ್ನು ಇಟ್ಟುಕೊಂಡು ನಮ್ಮ ಸಹೋದರರೊಟ್ಟಿಗೆ ನಾವು ಒಂದಾಗಿರಬೇಕು. ಹಾಗೆ ತಾನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತರಾಗಿದ್ದಾರೆ. ನಮ್ಮನ್ನು ಪರಿಶುದ್ಧತೆಯಲ್ಲಿ ದೇವರು ನಮ್ಮನ್ನು ನಡೆಸುವಂತರಾಗಿದ್ದಾರೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲವು ಇರಬೇಕೆಂದು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಪರಿಶುದ್ಧತೆಯಿಂದ ಕೂಡಿರುವಾಗ ದೇವರು ನಮಗೆ ಆಶೀರ್ವಾದವು ಜೀವವು ನಮಗೆ ಕೊಡುತ್ತಾರೆ. ನಿತ್ಯವಾಗಿಯೂ ಸದಾಕಾಲವು ದೇವರು ನಮಗೆ ಆಶೀರ್ವಾದವನ್ನು ಕೊಡುತ್ತಾರೆ. ಏನು ಮಾಡಬೇಕು? ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ್ರೆ, ಜೀವವನ್ನು ಸದಾಕಾಲವು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು? ನಮ್ಮ ಸಹೋದರರೊಟ್ಟಿಗೆ ಒಂದಾಗಿರಬೇಕು. ದೇವರ ವಾಕ್ಯಗಳನ್ನು ಇಟ್ಟುಕೊಂಡು ನಮ್ಮ ಸಹೋದರರೊಟ್ಟಿಗೆ ನಾವು ಒಂದಾಗಿರಬೇಕು. ನಮ್ಮ ಒಂದು ಜೀವಿತದಲ್ಲಿ ಇದುವರೆಗೂ ನಾವು ಯಾವ ಒಂದು ಸಹೋದರನೊಟ್ಟಿಗೆ ನಾವು ಒಂದಾಗಿಲ್ಲ, ಯಾವ ಒಂದು ಸಹೋದರನೊಟ್ಟಿಗೆ ನಾನು ಜಗಳವಾಡಿಕೊಂಡಿದ್ದೇನೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಈ ಒಂದು ದಿನಮಾನಗಳಲ್ಲಿ ಯಾರಾದ್ರೂ ಒಬ್ಬರು ಜಗಳ ಮಾಡ್ಕೊಂಡಿದ್ದ ಆದ್ರೆ ನಾನು ಇದಕ್ಕೆ ಮಾತಾಡ್ಸ್ಬೇಕು? ನಾವು ಮೊದ್ಲು ಮಾತಾಡ್ಸಲ್ಲ, ಅವರೇ ಬಂದು ಮಾತಾಡ್ಸ್ಲಿ. ಫಸ್ಟ್ ಅವರೇ ಬಂದು ಮಾತಾಡ್ಸ್ಲಿ, ಆಮೇಲೆ ನಾವು ಹೋಗಿ ಮಾತಾಡ್ಸ್ಲಿ ಅಂತೇಳಿ ಕೆಲವೊಂದು ವ್ಯಕ್ತಿಗಳು ಸಹ ಇರ್ತಾರೆ. ಆದ್ರೆ ನಾವು ದೇವರ ವಾಕ್ಯಗಳನ್ನು ಓದುವಂತ ನಾವುಗಳು, ದೇವರನ್ನು ಪ್ರಾರ್ಥಿಸುವಂತ ನಾವುಗಳು ಮೊದಲು ನಾನು ಕ್ಷಮಾಪಣೆ ಕೇಳಬೇಕು. ದೇವರ ವಾಕ್ಯವನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಕ್ಷಮಾಪಣೆಯನ್ನು ಕೇಳಬೇಕು. ನಾನು ಹೋಗಿ ಮೊದಲು ಮಾತಾಡಿಸ್ಬೇಕು. ದೇವರ ವಾಕ್ಯಗಳನ್ನು ನಾನು ಹೇಳಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಮ್ಮ ಆಲೋಚನೆಯಲ್ಲಿ ಆ ರೀತಿಯಾಗಿ ನಾವು ಇಟ್ಟುಕೊಂಡು ನಾವು ಇರುವಾಗ, ದೇವರ ವಾಕ್ಯದಂತೆ ನಾವು ನಡೆಯುವಾಗ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುವಂತರಾಗಿದ್ದಾರೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲವು ಇರುತ್ತದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಎಲ್ಲಿ ಆಶೀರ್ವಾದವಿರುತ್ತೆ? ಸಹೋದರರೊಟ್ಟಿಗೆ ಒಂದಾಗಿರುವಂತ ಒಂದು ಸ್ಥಳದಲ್ಲಿ, ನಮ್ಮ ಮನೆಯಲ್ಲಾಗಿರ್ಬೋದು, ಅಥವಾ ನಮ್ಮ ಆಫೀಸಲ್ಲಿ ಆಗಿರ್ಬೋದು, ನಮ್ಮ ಒಂದು ಸಭೆಯಲ್ಲಾಗಿರ್ಬೋದು, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ ಆಗಿರ್ಬೋದು, ನಾವು ದೇವರ ವಾಕ್ಯಗಳನ್ನು ಇಟ್ಟುಕೊಂಡು ನಾವು ನಮ್ಮ ಸಹೋದರರೊಟ್ಟಿಗೆ ನಾವು ಒಂದಾಗಿ ಇರುವಾಗ ದೇವರು ನಮಗೆ
ನಿತ್ಯವಾದ ಆಶೀರ್ವಾದವು ಜೀವವು ನಮಗೆ ಸದಾ ಕಾಲಕ್ಕೂ ಕೊಡುವಂತರಾಗಿದ್ದಾರೆ. ಬೇರೆಯವರ ಮೇಲೆ ನಾವು ಒಬ್ರು ಬೆಳೀತಾ ಇದ್ರೆ ಎಂಬುದಾಗಿ ನೋಡುವಾಗ ಅವರನ್ನು ಎಳೆಯುವಂತ ಒಂದು ಜನನೇ ಬಹಳ ಇರ್ತಾರೆ. ಅವರನ್ನು ಯಾವ ರೀತಿಯಾಗಿ ನಾವು ಕಿಡಿಬೇಕು, ಯಾವ ರೀತಿಯಾಗಿ ಅವರನ್ನು ಹಿಂದಕ್ಕೆ ತರಬೇಕು ಎಂಬುದಾಗಿ ಆಲೋಚನೆ ಮಾಡುವಂತ ಜನರೇ ಬಹಳ ಇರ್ತಾರೆ. ಆದ್ರೆ ದೇವರ ವಾಕ್ಯಗಳನ್ನು ಅನುಸರಿಸುವಂತ ನಾವುಗಳು ಆ ರೀತಿಯಾಗಿ ಮಾಡದೆ, ದೇವರ ವಾಕ್ಯಗಳನ್ನು ನಾವು ಆ ರೀತಿಯಾಗಿ ಮಾಡದೆ ನಮ್ಮ ಒಂದು ಕ್ರೈಸ್ತಿಯ ಜೀವಿತವನ್ನು, ಕರ್ತನ ಪ್ರೀತಿಯನ್ನು ನಾವು ತೋರಿಸುವರಾಗಿರಬೇಕು. ಕರ್ತನಲ್ಲಿ ನಾವು ಇದ್ದೇವೆ, ಕರ್ತನ ಒಟ್ಟಿಗೆ ನಾವು ನಡೀತಾ ಇದ್ದೇವೆ ಎಂಬುದಾಗಿ ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಒಂದು ಆಲೋಚನೆ ಮೂಲಕ, ನಮ್ಮ ಕಾರ್ಯಗಳ ಮೂಲಕ ನಾವು ತೋರಿಸುವರಾಗಿರ್ಬೇಕು. ಸಹೋದರರೊಟ್ಟಿಗೆ ಒಂದಾಗಿ ನಾವು ನಡೆಯಬೇಕು. ದೇವರ ವಾಕ್ಯಗಳನ್ನು ಅನುಸರಿಸದ ಸಹೋದರರೊಟ್ಟಿಗೆ ನಾವು ದೇವರ ವಾಕ್ಯಗಳನ್ನು ಇಟ್ಟು ನಡೆಯುವರಾಗಿರ್ಬೇಕು. ನಮ್ಮ ಒಂದು ಜೀವಿತದ ಮೂಲಕವಾಗಿ, ನಮ್ಮ ಒಂದು ಕಾರ್ಯಗಳ ಮೂಲಕವಾಗಿ ನಮ್ಮ ಸಹೋದರನು ಸಹ ನಮ್ಮ ದೇವರ ವಾಕ್ಯಗಳ ಕಡೆಗೆ ನಾವು ನಡೆಸುವರಾಗಿ, ನಾವು ಸಹೋದರರೊಟ್ಟಿಗೆ ಒಂದಾಗಿ ನಾವು ಇರುವವರಾಗಿರಬೇಕು. ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡ್ರಿ, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯವು ಬೋಧಿಸುತ್ತಿರುವಾಗ ಅದನ್ನು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಶ್ರೇಷ್ಠವಾದದ್ದು, ಅದು ಒಳ್ಳೆಯದು, ರಮ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸುತ್ತಿರುವಾಗ ನಾವು ಆ ಒಂದು ಸಹೋದರ ಅನ್ಯೋನ್ಯತೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಸಭೆಗಳಲ್ಲಿ ಅನೇಕ ಒಂದು ಒಡೆದಾಟಗಳು ಅನೇಕ ಒಂದು ಇರ್ತವೆ, ಸಹೋದರರೊಟ್ಟಿಗೆ ಭೇದ ಭಾವಗಳು ಇರ್ತವೆ. ಆದ್ರೆ ಅವುಗಳನ್ನು ತೆಗೆದುಹಾಕಿ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರಿಸುವರಾಗಿ ದೇವರ ವಾಕ್ಯಗಳನ್ನು ನಾವು ಅವರ ಮುಂದೆ ಇಟ್ಟು ನಾವು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತರಾಗಿದ್ದಾರೆ. ನಾವು ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯುವಾಗ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದದ ಕಡೆಗೆ ನಮ್ಮನ್ನು ನಡೆಸ್ತಾರೆ. ಯೇಸಪ್ಪನ ಜೀವಿತದಲ್ಲಿ ಆಗಿದ್ದು ಸಹ ಅದೇ. ತನ್ನ ಸಹೋದರ ಎಷ್ಟೇ ಒಂದು ಕಷ್ಟಗಳನ್ನು ಕೊಟ್ಟರು ಸಹ ಅದನ್ನು ಅವನು ದೇವರ ಹತ್ರ ತೆಗೆದುಕೊಂಡು ಹೋಗಿ ಹೇಳ್ದ. ಆ ಕಷ್ಟಗಳನ್ನು ಬಂದ ಕೂಡ್ಲೇನೆ ನನ್ಗೆ ಹಿಂಗ್ ಮಾಡಿದ್ರು ಅಂತೇಳಿ ಅಲ್ಲೇ ಕುಗ್ಗಿ ಹೋಗ್ಲಿಲ್ಲ. ದೇವರ ಹತ್ರ ಹೋಗಿ ಹೇಳಿದ ಮೇಲೆ ದೇವರು ಅವನನ್ನು ಮೇಲೆ ಕೆತ್ತಿದ್ರು, ಉನ್ನತವಾದ ಸ್ಥಿತಿಗೆ ಯೇಸಪ್ಪನನ್ನು ತೆಗೆದುಕೊಂಡು ಹೋದ್ರು. ಮತ್ತೆ ತಿರುಗಿ ತನ್ನ ಸಹೋದರನನ್ನು ತನ್ನ ಹತ್ತಿರಕ್ಕೆ ದೇವರು ಕರೆಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಎಂತ ದೊಡ್ಡ ಆಶೀರ್ವಾದವನ್ನು ದೇವರು ಯೇಸಪ್ಪನಿಗೆ ಮಾಡಿದ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ನಮ್ಮ ಒಂದು ಜೀವಿತದಲ್ಲಿ ನಾವು ಸಹೋದರರೊಟ್ಟಿಗೆ ಒಂದಾಗಿ ನಮ್ಮ ಸಭೆಯಲ್ಲಿ ದೇವರ ವಾಕ್ಯಗಳನ್ನು ಇಟ್ಟುಕೊಂಡು ನಮ್ಮ ಎಲ್ಲಾ ಒಂದು ಸಹೋದರರೊಟ್ಟಿಗೆ ನಾವು ಒಂದಾಗಿರುವಾಗ ನಿತ್ಯ ಆಶೀರ್ವಾದವು ಜೀವವು ಸದಾ ಕಾಲಕ್ಕೂ ನಮಗೆ ಕರ್ತನು ಕೊಡುವಂತರಾಗಿದ್ದಾರೆ. ಶ್ರೇಷ್ಠ ತೈಲಕ್ಕೆ ಹಾಗೂ ಪರಿಶುದ್ಧತೆಗೆ ಇಲ್ಲಿ ನಮ್ಮ ಸಹೋದರರ ಅನ್ಯೋನ್ಯತೆಯನ್ನು ದೇವರು ಹೋಲಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಕರ್ತನ ಒಂದು ವಾಕ್ಯಗಳ ಪ್ರಕಾರವಾಗಿ ನಾವು ನಡೆಯುವರಾಗಿ ಎಲ್ಲಾ ಸಹೋದರರೊಟ್ಟಿಗೆ ನಾವು ಒಂದಾಗಿ ಪ್ರೀತಿಯಿಂದ ದೇವರ ವಾಕ್ಯದ ಪ್ರಕಾರವಾಗಿ ಕರ್ತನ ಪ್ರೀತಿಯಲ್ಲಿ ನಾವು ನಡೆಯುವರಾಗಿ ಜೀವಿಸೋಣ. ದೇವರ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸ್ಕೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಕೃಪಾಭರಿತನು, ಸ್ತುತಿಗೆ ಪಾತ್ರನಾಗಿರುವಂತ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಒಂದು ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಈ ಒಂದು ದಿನಮಾನಗಳಲ್ಲಿ ಸಹೋದರನೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯಿರಿ. ಆಗ ತಾನೇ ನಿಮಗೆ ಆಶೀರ್ವಾದವು ಜೀವವು ನಾನು ಕೊಡುತ್ತೇನೆಂಬುದಾಗಿ ನಿನ್ನ ವಾಕ್ಯಗಳ ಮೂಲಕ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸಲ್ಲಿಸುವರಾಗಿದೆ ಸ್ವಾಮಿ. ನಮ್ಮ ಸಭೆಗಳಲ್ಲಿ, ನಮ್ಮ ಒಂದು ಕುಟುಂಬದಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಇಟ್ಟುಕೊಂಡು ನಡೆಯುವಂತೆ, ನೀನು ತೋರಿದ ವಾಕ್ಯದಂತೆ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ಸಹೋದರರೊಟ್ಟಿಗೆ ಅನ್ಯೋನ್ಯತೆಯಿಂದ ಬೆಳೆಯುವಂತೆ, ಪರಿಶುದ್ಧತೆಯಲ್ಲಿ ಜೀವಿಸುವಂತೆ
ನೀವೇ ನಮಗೆ ಸಹಾಯ ಮಾಡಿ ನಿಮ್ಮ ಕೃಪಾ ಹಸ್ತದಿಂದ ನಿಮ್ಮ ಒಂದು ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ನಮ್ಮ ರಕ್ಷಕನು ಒಡೆಯನು ಅತಿ ಶೀಘ್ರದಲ್ಲಿ ಬರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತ ಯೇಸು ಕ್ರಿಸ್ತನ ಪರಿಶುದ್ಧಗಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.